ಹಲೋ ಸ್ನೇಹಿತರೆ, ಶ್ರವಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಎಲ್ಲರೂ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ. ಆ ದೇವಿಯ ಹಬ್ಬ ಮುಗಿಯೋವರೆಗೂ ಒಂದು ಸಂಭ್ರಮ ಅಂತೂ ಸಂಭ್ರಮವೇ ಇತ್ತು. ಯಾವ ಅಡುಗೆ ಮಾಡಬೇಕು, ಯಾವ ಥರ ತಿಂಡಿ ತಿನಿಸುಗಳನ್ನು ಮಾಡಿದರೆ ದೇವಿಗೆ ಇಷ್ಟ ಅಂತ ಇದೇ ಒಂದು ಆಸೆಯಿಂದ ದೇವಿಗೆ ಇಷ್ಟವಾದಂಥ ಅಡುಗೆಯನ್ನು ಮಾಡಿ ಅಲಂಕಾರ ಮಾಡೋದ್ರ ಬಗ್ಗೆನೇ ಯೋಚನೆ ಇತ್ತು. ಕೆಲವರು ಇನ್ನೂ ಈ ಹಬ್ಬವನ್ನು ಮಾಡಿರೋದಿಲ್ಲ. ಯಾಕಂದರೆ ಕೆಲವು ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ಇರ್ಬೋದು, ಅಥವಾ ಮನೆಯಲ್ಲಿ ಈ ಥರ ಕಾರಣಾಂತರಗಳಿಂದ ಈ ಪೂಜೆ ಮಾಡಲಿಕ್ಕೆ ಅನುಕೂಲವಾಗಿರೋದಿಲ್ಲ. ಅಂಥವರು ಈ 3ನೇ ಶ್ರಾವಣ ಶುಕ್ರವಾರದಂದು, ಅಂದರೆ ಆಗಸ್ಟ್ 23ನೇ ತಾರೀಕು ಶುಕ್ರವಾರದಂದು ಪೂಜೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತೀರ. ಈ 3ನೇ ಶುಕ್ರವಾರದಂದು ಪೂಜೆ ಮಾಡಲಿಕ್ಕೆ ಒಂದು ಶುಭ ಸಮಯ ಅನ್ನೋದು ಬೇಕಲ್ವ. ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೆ ಒಂದು ಶುಭ ಸಮಯವನ್ನು ನೋಡ್ತೀವಿ. ಯಾಕಂದರೆ ನಾವು ಮಾಡುವಂಥ ಪೂಜೆಗೆ ಫಲ ಸಿಗಬೇಕು ಮತ್ತು ದೇವರ ಆಶೀರ್ವಾದ ನಮಗೆ ಬೇಕು ಅಂದರೆ ನಾವು ಒಂದು ಒಳ್ಳೆಯ ಶುಭ ಮುಹೂರ್ತ, ಶುಭ ದಿನ, ಶುಭ ಲಗ್ನಗಳನ್ನು ನೋಡಿ ಮಾಡಬೇಕಾಗುತ್ತೆ. 23ನೇ ತಾರೀಕು ಆಗಸ್ಟ್ ಶುಕ್ರವಾರ ಕೃಷ್ಣ ಪಕ್ಷ, ಚತುರ್ಥಿ ತಿಥಿ, ಪಂಚಮಿ ನಕ್ಷತ್ರ, ರೇವತಿ ನಕ್ಷತ್ರ. ಅವತ್ತಿನ ದಿನ ಸೂರ್ಯೋದಯ ಸಮಯ ಬಂದು ಬೆಳಗ್ಗೆ 6:08 ಮತ್ತು ಸೂರ್ಯಾಸ್ತ ಸಮಯ ಸಂಜೆ 6:36. ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಮೊದಲನೇ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ. ಈ ಬ್ರಹ್ಮ ಮುಹೂರ್ತ ಸಮಯವು ಬೆಳಗ್ಗೆ 4:36 5:22 ಇದೆ. ಇನ್ನು 2ನೇ ಸಮಯ ಅಂದರೆ ಅಮೃತ ಸಿದ್ಧಿ ಯೋಗ. ಈ ಸಮಯವು ಬೆಳಗ್ಗೆ 5:35 8 ಬೆಳಗ್ಗೆ. ಇನ್ನು 3ನೇ ಶುಭ ಸಮಯ ಅಂತಂದರೆ ಸಿಂಹ ಲಗ್ನ. ಈ ಸಮಯವು ಬೆಳಗ್ಗೆ 5:45 ಪ್ರಾರಂಭವಾಗಿ 7:48 ಮುಕ್ತಾಯವಾಗುತ್ತೆ. ಮತ್ತೊಂದು ಶುಭ ಮುಹೂರ್ತ ಸಮಯ ಅಂತಂದರೆ ಕನ್ಯಾ ಲಗ್ನ. ಈ ಕನ್ಯಾ ಲಗ್ನವು ಬೆಳಗ್ಗೆ 7:48 ಪ್ರಾರಂಭವಾಗಿ 9:48 ಮುಕ್ತಾಯವಾಗುತ್ತೆ. ಈ 4 ಶುಭದಾಯಕವಾದಂಥ ಶುಭ ಮುಹೂರ್ತದಲ್ಲಿ ನಿಮಗೆ ಅನುಕೂಲವಾದಂಥ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿ ದೇವಿಯ ಆಶೀರ್ವಾದ ಪಡೀರಿ ಅಂತ ಹೇಳ್ತಾ, ಆದರೆ ಇನ್ನೂ ಕೆಲವರು 4ನೇ ಶ್ರಾವಣ ಶುಕ್ರವಾರದಿಂದ ನಾವು ಪೂಜೆ ಮಾಡ್ಬೋದಾ ಅಂತ ಅನ್ಕೊತಾ ಇರ್ತೀರ. ಅಂಥವ್ರಿಗೆ ಬೇಡ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಮಗೆ 4ನೇ ಶುಕ್ರವಾರದಂದು ಅಷ್ಟಾಗಿ ಶುಭ ಮುಹೂರ್ತದ ಸಮಯ ಹೆಚ್ಚಾಗಿ ಇಲ್ಲದ ಕಾರಣ, ಆದ್ದರಿಂದ ಈ 3ನೇ ಶ್ರಾವಣ ಶುಕ್ರವಾರ ಅಂದರೆ ಆಗಸ್ಟ್ 23ನೇ ತಾರೀಕು ಪೂಜೆ ಮಾಡಲಿಕ್ಕೆ ಒಂದು ಶುಭದಾಯಕವಾದಂಥ ದಿನ ಅಂತಲೇ ಹೇಳ್ಬೋದು. ಈ ಪೂಜೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ನಾವು ಮೊದಲೇ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಪೂಜೆ ದಿನ ನಮಗೆ ಯಾವುದೇ ರೀತಿಯಾದಂಥ ಗಡಿಬಿಡಿ ಇಲ್ಲದೆ ಒಂದು ಉತ್ತಮವಾದ ಸಮಯದಲ್ಲಿ ಶುಭ ಗಳಿಗೆಯಲ್ಲಿ ಪೂಜೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಈ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿದ ಮೇಲೆ ವರಮಹಾಲಕ್ಷ್ಮಿ ವ್ರತಕಥೆ ಬುಕ್ ಇರುವಂಥವರು ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಓದಲೇಬೇಕು. ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಓದಿ ತಾಯಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕರಿಸಿದರೆ ವರಮಹಾಲಕ್ಷ್ಮಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ವರಮಹಾಲಕ್ಷ್ಮಿ ವ್ರತಕಥೆಯ ಬುಕ್ ಸಿಕ್ಕಿಲ್ಲ ಅಥವಾ ಇಲ್ಲ ಅನ್ನೋರು ವರಮಹಾಲಕ್ಷ್ಮಿ ವ್ರತಕಥೆಯ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವ್ರತಕಥೆಯನ್ನು ಕೇಳಿ ತಾಯಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕರಿಸಿದರೆ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.